ಮಯೂರ್ ಟಿವಿ ಹಾನಗಲ್ ಚಾನಲ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಿರ್ಗತಿಕ ಕುಟುಂಬವೊಂದಕ್ಕೆ ವಸತಿ ಕಲ್ಪಿಸಿಕೊಡಲಾಯಿತು. ಓಂ ಶ್ರೀ ಮಂಜುನಾಥಾಯ ನಮಃ. ಯಲ್ಲಾಪುರ ಮುಂಡಗೋಡ ತಾಲೂಕಿನ ಪಾಳ ವಲಯದ ಮಂಟಗಿ ಕಾರ್ಯಕ್ಷೇತ್ರದಲ್ಲಿರುವ ಮಾಸಾಸನ ಪಡೆಯುತ್ತಿರುವ ಫಲಾನುಭವಿಯಾದ ಶ್ರೀಮತಿ ಈರಬಸವ್ವ ಹರಿಜನ್ ಇವರಿಗೆ ಮಾತುಶ್ರೀ ಅಮ್ಮನವರ ವಾತ್ಸಲ್ಯಮಯಿ ಕಾರ್ಯಕ್ರಮದ ಅಡಿಯಲ್ಲಿ ಹೊಸ ಮನೆಯೊಂದನ್ನು ರಚಿಸಿ ಹಸ್ತಾಂತರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಶ್ರೀ ಹನುಮಂತ ಈರಕ್ಕನವರ್ ಮಾರಿಕಾಂಬಾ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ವಹಿಸಿದರು. ಉದ್ಘಾಟಕರಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಗೌರವಾನ್ವಿತ ಎ. ಬಾಬು ನಾಯಕ್ ಮಾತನಾಡಿ, ಯೋಜನೆಯಲ್ಲಿ ಬರುವ ಮಾಹಿತಿ ನೀಡಿದರು ಮತ್ತು ಅಮ್ಮನವರ ಕನಸಿನ ಕೂಸು ವಾತ್ಸಲ್ಯಮಯ ಅಡಿಯಲ್ಲಿ ಸೂರು ಕಲ್ಪಿಸಿಕೊಡುವುದಾಗಿ ತಿಳಿಸಿದರು. ಯೋಜನೆಯ ಹಿತೈಷಿಗಳಾದ ಡಾ. ಶಿವ, ಎನ್. ನಾಗೇಂದ್ರ, ಮಂಜುಶ್ರೀ ನಿಲಯ ಹಾನಗಲ್ ಇವರು ಮನೆಯ ನಾಮಫಲಕ ಅನಾವರಣ ಮಾಡಿ ಫಲಾನುಭವಿಗೆ ವಸ್ತ್ರ, ಕ್ಷೇತ್ರದ ಪ್ರಸಾದವನ್ನು ವಿತರಿಸಿದರು. ಇದೇ ವೇಳೆ ಗ್ರಾಮ ಪಂಚಾಯತ್ ಅಧಿಕಾರಿಯಾದ ಶ್ರೀ ರೇಣುಕಾ ಶೆಟ್ಟಿ, ತಾಲೂಕಾ ಯೋಜನಾಧಿಕಾರಿ ಹನುಮಂತ ನಾಯಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಮ್ಮ ಮಾಯಮ್ಮನವರ್, ರವಿ ನಾಗರವಳ್ಳಿ, ಒಕ್ಕೂಟದ ಪದಾಧಿಕಾರಿಗಳು, ಸಂಘದ ಸದಸ್ಯರು, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೀಮತಿ ಚೈತ್ರಾ, ಸೇವಾ ಪ್ರತಿನಿಧಿ ರಂಜಿತಾ, ಮೀನಾಕ್ಷಿ ಉಪಸ್ಥಿತರಿದ್ದರು. ಇಲ್ಲಿಯವರೆಗೆ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಹಾನಗಲ್ ತಾಲೂಕಿನಾದ್ಯಂತ 3 ಮನೆಗಳನ್ನು ಕಟ್ಟಿಕೊಡಲಾಯಿತು ಎಂದು ಅಧಿಕಾರಿಗಳು ತಿಳಿಸಿದರು. ಮನೆ ಹಸ್ತಾಂತರ ಕಾರ್ಯಕ್ರಮ ಅದು ನಮ್ಮ ಇವತ್ತಿನ ಒಂದು ದಿನ ಅಂದರೆ ಒಳ್ಳೆಯ ಸುದಿನ. ಅದು ಅಮ್ಮನವರ ಹುಟ್ಟಿದ ದಿನದಂದು ಅವರ ಒಂದು ಕಾರ್ಯಕ್ರಮ ವಾತ್ಸಲ್ಯಮಯಿ ಕಾರ್ಯಕ್ರಮ. ಈ ವಾತ್ಸಲ್ಯಮಯಿ ಕಾರ್ಯಕ್ರಮ ಅಂದರೆ ನಮ್ಮ ಕಡು ಬಡವರು ಇರುವಂಥ ಸದಸ್ಯರನ್ನು ಆಯ್ಕೆ ಮಾಡಿ ನಮ್ಮ ತಾಲೂಕಿನಲ್ಲಿ ಇವತ್ತು 4ನೇ ಮನೆಯನ್ನು ನಾವು ಮಾಡ್ತಾ ಇದ್ದೀವಿ. ಆ ಒಂದು ಮನೆಯನ್ನು ಇವತ್ತು ಹಸ್ತಾಂತರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇಲ್ಲಿ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಹನುಮಂತಪ್ಪ ಈರ್ಕಣ್ಣವರ್ ಮಾರಿಕಾಂಬಾ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು, ಅವರು ಕೂಡ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಈ ಸಭೆಯ ಆ ಒಂದು ಸಭೆಗೆ ಪುಷ್ಪವನ್ನು ಕೊಟ್ಟು ಅಧ್ಯಕ್ಷರು ಸ್ವಲ್ಪ ಹಂಗೆ ಮುಂದೆ ಸರ್ಕಾರಿ ಸರ್ಕಾರ ಮುಂದೆ ಅದು ಪ್ರಸಾದ ಕೆಳಗಡೆ
ಸುತ್ತ ಸ್ಥಳ ಸಾನ್ನಿಧ್ಯ ದೇವರನ್ನು ಕೂಡ ನೋಡ್ತಾರೆ. ಪರಮ ಪೂಜ್ಯ ದಂಪತಿಗಳ ಆಶೀರ್ವಾದವನ್ನು ಬಿಡುತ್ತಾ ಇವತ್ತು ಯಾವ ಏರಿಯಾ ಪಾಳವಲಯದ ಮಂತಗಿ ಕಾರ್ಯಕ್ಷೇತ್ರದಲ್ಲಿ ಇರತಕ್ಕಂಥ ಬಡ ಕುಟುಂಬವನ್ನು ಅಂದರೆ ಅರ್ಥಾತ್ ನಿರ್ಗತಿಕ ಕುಟುಂಬವನ್ನು ಆಯ್ಕೆ ಮಾಡಿಕೊಂಡು ಆತ್ಮೀಯರೇ, ಒಬ್ಬ ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾಗಿ ಬೇಕಾದದ್ದು ಒಂದು ಸೂರು. ಮನೆ ಇಲ್ಲದಿದ್ದರೆ ಅವನಿಗೆ ಜೀವನ ಮಾಡಲಿಕ್ಕೆ ಒಂದು ಕಷ್ಟ ಉಂಟು. ಆ ದೃಷ್ಟಿಯಲ್ಲಿ ವಿಶೇಷವಾಗಿ ಮಾತೃಶ್ರೀ ಅಮ್ಮನವರು, ಪೂಜ್ಯರ ಧರ್ಮಪತ್ನಿ ಹೇಮಾವತಿ ಅಮ್ಮನವರ ಒಂದು ಕನಸಿನ ಕೂಸು ಅಂತ ಹೇಳ್ಬೋದು, ವಾತ್ಸಲ್ಯ ಕಾರ್ಯಕ್ರಮ ಅಂತ. ಈ ಕಾರ್ಯಕ್ರಮದ ಮುಖೇನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ನಿರ್ಗತಿಕರಿದ್ದಾರೆ ಅಂಥವ್ರನ್ನು ಗುರುತಿಸಿದ ಅವರಿಗೆ ಮನೆ ಒಂದು ವೇಳೆ ಬೀಳಲಿಕ್ಕೆ ಆಗಿದ್ದರೆ ಆ ಮನೆಯನ್ನು ರಿಪೇರಿ ಮಾಡಿಕೊಡುವಂಥದ್ದು ಇರ್ಬೋದು. ಒಂದು ವೇಳೆ ಪೂರ್ತಿ ಹಾಳಾಗಿದ್ದರೆ ಆ ಸಂದರ್ಭದಲ್ಲಿ ಅದನ್ನು ಹೊಸದಾಗಿ ಮಾಡಿಕೊಡುವಂಥದ್ದು ಇರ್ಬೋದು. ಶೌಚಾಲಯ ಇಲ್ಲದೆ ಹೋದಲ್ಲಿ ಅದನ್ನು ಹೊಸ್ತು ಮಾಡುವಂಥದ್ದು ಮತ್ತು ರಿಪೇರಿ ಮಾಡುವಂಥದ್ದು. ಅವರಿಗೆ ಅಡುಗೆ ಕೋಣೆ ಒಂದು ವೇಳೆ ರಿಪೇರಿ ಮಾಡುವಂಥದ್ದು, ಹೊಸ್ತು ಮಾಡುವಂಥದ್ದು. ಹೀಗೆ ಹಲವು ಕಾರ್ಯಕ್ರಮಗಳನ್ನು ವಾತ್ಸಲ್ಯ ಕಾರ್ಯಕ್ರಮದ ಮುಖೇನ ಮಾಡ್ಕೊಂಡು ಬಂದಿದೆ. ಇವತ್ತು ನಮ್ಮ ಸಮಾಜದಲ್ಲೇ ಒಂದಷ್ಟು ಮಂದಿ ಸಿರಿವಂತರಿದ್ದಾರೆ, ತಾವೆಲ್ಲ ನೋಡ್ಬೋದು. ಆದರೆ ಕೋಟ್ಯಾಧಿಪತಿಗಳಿಂದ ಕೂಡ ಇದ್ದಾರೆ. ಆದರೆ ಕಡುಬಡವರಿಗೆ ಉಪಕಾರ ಮಾಡತಕ್ಕಂಥ ಇಂಥ ಕಾರ್ಯಕ್ರಮಗಳನ್ನು ಹಾಕಿಕೊಂಡವರನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತ್ರ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಕಾರ್ಯಕ್ರಮದ ಮುಖೇನ ತನ್ನ 871 ಮನೆಗಳನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ಕೊಂಡು ಬಂದಿದೆ. ಇದು ಕೇವಲ ಮನೆಯನ್ನು ಕಟ್ಟಿಕೊಡುವುದರ ಮಾತ್ರ ಅಲ್ಲ, ಯಾರು ನಿರ್ಗತಿಕರಿದ್ದಾರೆ ಅಂಥವ್ರನ್ನು ಗುರುತಿಸಿದ್ರಿಂದ ಅವರಿಗೆ ಒಂದು ಹೊತ್ತಿನ ಊಟಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಇದುವೇ ಸರ್ಕಾರದಿಂದ ಮಾಡ್ತಾ ಇದ್ದಾರೆ, ಮಾಶಾಸನ ಕೊಡುವಂಥದ್ದು. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯನ್ನು ಕೂಡ ಮಾಶಾಸನ ಕೊಡತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಿದ್ದೇವೆ. ಈ ಮಾಶಾಸನ ಅಂತ ಹೇಳಿದರೆ ಯಾರು ನಿರ್ಗತಿಕರಿದ್ದಾರೆ ಅಂಥವರನ್ನು ಗುರುತಿಸಿ ಅವರಿಗೆ ತಿಂಗಳಿಗೆ 1,000 ಜೀವನ ನಿರ್ವಹಣೆಯನ್ನು ಕೊಡುವಂಥದ್ದು. ನಮ್ಮ ಇಡೀ ರಾಜ್ಯದಲ್ಲಿ 18,864 ಕುಟುಂಬಗಳಿಗೆ ಪ್ರತಿ ತಿಂಗಳ 30 ತಾರೀಕಿನ ಒಳಗೆ, ಧರ್ಮಸ್ಥಳದ ಒಂದು ವಿಶೇಷತೆ ಅಂತ ಹೇಳಿದರೆ ಆ ತಿಂಗಳ 30 ತಾರೀಕಿನ ಒಳಗೆ ಅವರಿಗೆ ಎಷ್ಟು ಸಂದಾಯ ಆಗಬೇಕಿದೆ ಆ ಸಂದಾಯ ಮಾಡುವಂಥ ಮೊತ್ತವನ್ನು ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವಿಲ್ಲಿ ಮಾಡ್ತೇವೆ. 18,864 ಪ್ರತಿ ತಿಂಗಳ 30 ತಾರೀಕಿನ ಒಳಗೆ ಅವರ ಮನೆಗೆ ಅವರ ಅಕೌಂಟಿಗೆ ಬೀಳ್ತದೆ. ಕೇವಲ ಅವರಿಗೆ ಮಾಶಾಸನ ಮಾತ್ರ ಕೊಡುವಂಥದ್ದಲ್ಲ, ಅದರ ಒಟ್ಟಿಗೆ ಅವರಿಗೆ ದಿನನಿತ್ಯ ಬಳಕೆಗೆ ಬೇಕಾದಂಥ ಸೊತ್ತುಗಳು, ಪಾತ್ರೆ ಇರ್ಬೋದು, ಡ್ರೆಸ್ ಇರ್ಬೋದು, ರಗ್ ಇರ್ಬೋದು, ಹೀಗೆ ಹಲವು ಅವರಿಗೆ ದಿನನಿತ್ಯ ಬೇಕಾದಂಥ ಸೊತ್ತುಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಅದನ್ನು ಮುಟ್ಟಿಸುವಂಥ ಕುಟುಂಬಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ನಾನು ಫಸ್ಟ್ ಒಂದು ಮಾತನ್ನು ಹೇಳಿದೆ, ಜೀವಿತಾವಧಿಯ ಕೊನೆಯ ಕ್ಷಣದಲ್ಲೇ ಅವರು ನೆಮ್ಮದಿಯಿಂದ ಇರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ಇವತ್ತು ತಾವೆಲ್ಲ ಸಾಕ್ಷೀಭೂತರಾಗಿ ಇದನ್ನು ನೋಡ್ತಾ ಇದ್ದೀರಿ. ವಾತ್ಸಲ್ಯ ಮನೆಯನ್ನು, ಈ ಮನೆಗೆ ಕೂಡ ಸಾಧಾರಣ ಇಲ್ಲಿ ಮಾಡಿದವರು ಇದ್ದಾರೆ, ಇಲ್ಲಿದ್ದಾರೆ. ನಮಗೆಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಾವು ಹೇಗೆ ಹೇಳಿದೆವೋ ಹಾಗೆ ಮಾಡಿಕೊಟ್ಟವರು ಗೌಂಡಿಯವರು ಕೂಡ ಇದ್ದಾರೆ. ಅಂತೂ ಇದಕ್ಕೆ 1 ಲಕ್ಷ ಎಷ್ಟಾಗಿದೆ? 1,15,000. ನಾನು ಒಳಗೆ ಹೋಗಿ ನೋಡಿದೆ, ನೀವೆಲ್ಲ ನೋಡಿದ್ದೀರಿ. 1,15,000 ಇಷ್ಟೊಂದು ಒಳ್ಳೆ ಮನೆಯನ್ನು ಮಾಡಲಿಕ್ಕೆ ಆಗ್ತದೋ ಅನ್ನೋದನ್ನು ಪ್ರಶ್ನೆ ಬರ್ತದೆ. ಅಂತೂ ಮಾಡಿ ತೋರಿಸಿದ್ದೇವೆ. ಸರಳ ರೀತಿಯಲ್ಲಿ ಒಂದು ಮನೆಯನ್ನು ಕಟ್ಟಿರೋದ್ರಿಂದ ಸರಳವಾಗಿ ಒಂದು ಜೀವನ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅನ್ನೋದನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮಾಡಿ ತೋರಿಸ್ತಾ ಇದೆ. ಆತ್ಮೀಯರೇ, ಇವತ್ತು ಭಾಳ ಖುಷಿಯಾಗ್ತದೆ. ಯಾಕಂದರೆ ಇದರ ಇದು ಭಾಳ ಶಾರ್ಟ್ ಪೀರಿಯಡಲ್ಲೇ ಆದದ್ದು ಅಲ್ಲ ಹನುಮಂತರೇ? ಶಾರ್ಟ್ ಪೀರಿಯಡ್ ಅಂದರೆ ನಮಗೆ ಮಾರ್ಚ್ ಸಾಧಾರಣ 2022ಕ್ಕೆ ನಮಗೆ ಆರ್ಡರ್ ಬಂತು ಕೆಲಸ ಮಾಡಬೇಕಂತ. ಹಿಂದೆ ಮುಂದೆ ನೋಡಲಿಲ್ಲ ನಾವು. ಹಿಂದೆ ಮುಂದೆ ನೋಡೋದೇನಂದ್ರೆ ಈ ಕೆಲಸವನ್ನು ಮಾಡಬೇಕು, ಹೇಗೆ ಎಸ್ಟಿಮೇಟ್ ಇತ್ತು ಅದೇ ಪ್ರಕಾರ ನಾವು ಕೆಲಸವನ್ನು ಪ್ರಾರಂಭ ಮಾಡಿದೆ. ಇವತ್ತೊಂದು ಮನೆ ಈಗ ನಿರ್ಮಾಣ ಆಯಿತು. ಇದಕ್ಕೆ ಎಲ್ಲರೂ ಕೂಡ ಈ ಭಾಗದ ಎಲ್ಲ ಗಣ್ಯರು, ಪಂಚಾಯತ್ನವರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರಿವರಂತಲ್ಲ, ಎಲ್ಲರ ಸಹಕಾರದಿಂದ ಈ ಮನೆ ಪೂರ್ತಿಯಾಗಿದೆ. ಆತ್ಮೀಯರೇ, ಹೀಗೆ ಹಲವು ಕಾರ್ಯಕ್ರಮಗಳ ಮುಖೇನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ
ಸಮಾಜದಲ್ಲೇನಂಡ ಬೆಳಕನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಮಾಜದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನಂಡ ಆ ಬೆಳಕನ್ನು ತೋರಿಸುವಂಥ ದಾರಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಧರ್ಮಸ್ಥಳ ಯೋಜನೆ ನನ್ನ 43 ವರ್ಷದಿಂದ ಮಾಡ್ತಾ ಇದ್ದೀನಿ. ತಿಳಿದವರೊಂದು ಮಾತನ್ನು ಹೇಳ್ತಾರೆ, ಆಡು ಬಿಟ್ಟಂಥ ಸುತ್ತಿಲ್ಲ, ಧರ್ಮಸ್ಥಳ ಯೋಜನೆ ಮಾಡೋದು ಕೆಲಸ ಇಲ್ಲ ಅಂತ. ಹಾಗಾಗಿ ಒಂದು ಕುಟುಂಬದಲ್ಲಿ ಏನೆಲ್ಲ ಮಾಡಲಿಕ್ಕೆ ಅವಕಾಶಗಳನ್ನು ಅವರಿಗೆ ನನ್ನ ಆ ಸೌಲಭ್ಯವನ್ನು ಪರಿಚಯ ಮಾಡ್ತಕ್ಕಂಥ, ಸೌಲಭ್ಯವನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆತ್ಮೀಯ ಬಂಧುಗಳೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ತಾವೆಲ್ಲ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಕೆಲವರು ನೋಡ್ತಾ ಇದ್ದೀರಾ? ನೋಡ್ತಾ ಇರುವಂಥ ಆ ಫೇಕ್ ನ್ಯೂಸ್ ಏನುಂಟ ಅದು ಸತ್ಯ ಅಲ್ಲ. ಈಗ ನಾವು ನನ್ನ ಹೇಳುವಂಥದ್ದು ಬೀಳುವಂಥ ಬಡ್ಡಿ 6,992, 8,000ಕ್ಕೆ 7,000ಕ್ಕೆ ಮತ್ತೆ 8 ರೂಪಾಯಿಯನ್ನು ಕಡಿಮೆ. ಅಷ್ಟು ಕಡಿಮೆ ಬಡ್ಡಿಯಲ್ಲಿ ನಾವು ಸಾಲವನ್ನು ಕೊಡಿಸ್ತಾ ಇದ್ದೇವೆ. ಒಂದಷ್ಟು ತಪ್ಪು ಮಾಹಿತಿಗಳನ್ನು ಇರುವಂಥದ್ದು ಏನಂದರೆ ಹೇಳಿದರೆ 14%, 40% ಧರ್ಮಸ್ಥಳದ ಹುಂಡಿ ಹಣ ಆಗ್ತದೆ. ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇರ್ತದೆ, ಧರ್ಮಕ್ಕೆ ಜಯ ಇರ್ತದೆ. ಆ ದೃಷ್ಟಿಯಲ್ಲಿ ನಾವು ಯಾರೂ ಕೂಡ ನನ್ನ ತಪ್ಪು ಮಾಹಿತಿಗಳನ್ನು ಅದನ್ನು ತಿಳ್ಕೊಳ್ಳದೆ ನಾವು ಸತ್ಯ ಏನು ಹೇಳ್ತಾವೋ ಅದನ್ನು ನನ್ನ ತಿಳ್ಕೊಂಡೇನಂಡ ಇದು ಸತ್ಯ, ಇದು ನಿರ್ಗತಿಕರಿಗೆ ಮನೆ ಕಟ್ಟಿಕೊಡುವುದರಲ್ಲಿ ಇದು ಸತ್ಯ ಇರುವಂಥದ್ದು. ಹೀಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಏನು ಕಾರ್ಯಕ್ರಮಗಳಾಗಿ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಪೂಜ್ಯ ರಾಜಮಹರ್ಷಿ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಹೇಮಾವತಿ ಅಮ್ಮನವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡೆಯುತ್ತಾ, ಇಂಥ ಬಡ ಕುಟುಂಬವನ್ನು ಈ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ಒಂದು ವಯಸ್ಸಿನಲ್ಲಿ ಅವರನ್ನು ಗುರುತಿಸಿ ಅವರಿಗೆ ಇದರಲ್ಲೂ ಒಂದು ಕುಟೀರ ನೆರಳನ್ನು ಮಾಡಿಕೊಟ್ಟಂತಹ ನಮ್ಮ ಟ್ರಸ್ಟಿನ ಅಧ್ಯಕ್ಷರಿಗೂ ಮತ್ತು ಆ ಕ್ಷೇತ್ರದಲ್ಲಿ ಆ ಸೇವೆಯಲ್ಲಿ ನಿರಂತರವಾಗಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೂ ನಾನು ಮತ್ತೊಮ್ಮೆ ನನ್ನ ರಾಷ್ಟ್ರ ನಮಸ್ಕಾರಗಳು. ಧರ್ಮಸ್ಥಳ ಬರೀ ಕುಟೀರವನ್ನು ಕಟ್ಟಿಕೊಡುವುದಷ್ಟೇ ಅಲ್ಲ, ಅದು ಮಾಡಿದ ಸಾಧನೆ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ರೈತರಿಗೆ ಸಂಬಂಧಪಟ್ಟಂಥ ನಮ್ಮ ಮಕ್ಕಳಿಗೆ ಓದು ಬರೋಕ್ಕಾಗಲಿ, ದನಗಳನ್ನು ಕೊಡಿಸೋದು, ಆಕಳನ್ನು ಕೊಡಿಸೋದು, ಆಟೋಗಳನ್ನು ಕೊಡಿಸೋದು ಸುಮಾರು ಯೋಜನೆಗಳನ್ನು ಮೂಲತಃ ಧರ್ಮಸ್ಥಳ ಟ್ರಸ್ಟಿನಿಂದ ಪುರಾಣದ ಕಾಲದಿಂದನೂ ನಡೆದು ಬಂದಿರುತ್ತದೆ. ಈ ಒಂದು ನಡೆದು ಬಂದಿದ್ದನ್ನು ದುಷ್ಟಶಕ್ತಿಗಳು ಏನೋ ಅವರಿಗೆ ಅವಹೇಳನಕಾರಿಗಳ ಮಾತನಾಡುವುದು, ಅವರ ಮನಸ್ಸಿಗೆ ನೋವು ಮಾಡುವಂಥದ್ದನ್ನು ನಡೆದಿರುತ್ತದೆ. ಅದು ನಿಜ ಅಲ್ಲ. ಅದು ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ನೋಡ್ತಾನೆ. ನೀವೆಲ್ಲರೂ ಇಲ್ಲಿವರೆಗೂ ಸಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಸ್ಥೆಗೆ ಆ ಸೇವೆ ಮಾಡ್ತಕ್ಕಂಥ ಸಂಸ್ಥೆಯಲ್ಲಿ ಎಲ್ಲ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಟ್ಟುಕೊಂಡು ಬಂದಿದ್ದೀರಿ. ನೀವೆಲ್ಲ ಸಹಕಾರದಿಂದನೇ ಈ ಸಂಸ್ಥೆ ನಡೀತಾನೂ ಇದೆ, ಇನ್ನೂ ನಡೆಯುತ್ತೆ. ಇದಕ್ಕೆ ನೀವೆಲ್ಲರೂ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ಬೆಂಬಲವಾಗಿ, ಬಡವರಿಗೆ ಪ್ರೀತಿ, ಮಮತೆ, ಕರುಣೆ ಎನ್ನುವುದು ಬಹಳ ಮುಖ್ಯ. ಅವರಿಗೆ ಧರ್ಮಸ್ಥಳದಿಂದ ಈ ಒಂದು ಮನೆ ಕಟ್ಟಿರುವುದು ನನಗಂತೂ ಭಾಳ ಸಂತೋಷದ ವಿಚಾರವಾಗಿದೆ. ಇನ್ನು ನಮ್ಮ ಪಂಚಾಯತಿಂದ ನಾವೇನು ಮಾಡ್ಬೋದು ಅಂತಂದರೆ, ಬಡವರಿಗೆ ನಾನು ಇವರ ಸಂಘದಿಂದ ಆಗಿರುವಂಥದ್ದೆಲ್ಲ ನೋಡಿದರೆ, ನಮ್ಮ ಪಂಚಾಯತಿಂದ ನಾನೊಂದು SC/ST ಅನುದಾನದಲ್ಲಿ ಆಗಿರೋದ್ರಿಂದ 20,000 ಅನುದಾನ ಬರ್ತದೆ. ಅದರಲ್ಲಿ ನಾವೊಂದು ಶೌಚಾಲಯ ಕಟ್ಟಿಸ್ಕೊಡ್ತೇನೆ ಅಂತ ಇಲ್ಲಿಂದ ನಾನು ಭರವಸೆಯನ್ನು ಕೊಡ್ತೇನೆ. ಎರಡನೇದಾಗಿ, ಇವರು ದನ ಕರುಗಳು ಏನಾದರೂ ಇದ್ದದ್ದು ನಿಜವಾಗಿದ್ದರೆ ಅಥವಾ ಅವರಿಗೆ ಸಹಕಾರ ಅಥವಾ ಏನಾದರೂ ನಾವು ಕೊಡಬೇಕನ್ನೋ ಒಂದು ಅನುದಾನದಲ್ಲಿ ಇದ್ದಿದ್ದರೆ, ನಮ್ಮ NRG ಒಳಗಡೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ SC/ST ಅನುದಾನದಲ್ಲಿ ಅದು 50,000 ಬರ್ತದೆ. ಅದು ನಮ್ಮ ಇಂಜಿನಿಯರ್ ಎಸ್ಟಿಮೇಟ್ ಪ್ರಕಾರ, ಅವರು ಹೇಳೋ ಪ್ರಕಾರ, ಇವರು ಕಟ್ಟಿದ್ದ ಪ್ರಕಾರವಾಗಿ 50,000 ಅದನ್ನು ನಾನು ಇವರು ಕಟ್ಟಿಸ್ತೇನೆ, ನಾವು ಮಾಡಿಕೊಡಿ ಅಂಥೇಳಿ ನನಗೆ ಇದು ಮಾಡಿದರೆ ನಾನು ಅದನ್ನು ಇವರಿಗೆ 50,000 ಅನುದಾನವನ್ನು ಇದು ಮಾಡ್ತೇನೆ ಅಂತ ಆ ಭರವಸೆಯನ್ನು ನಾನು ಕೊಡ್ತಾ ಇದ್ದೀನಿ. ಈ ಎರಡು ಮಾತುಗಳನ್ನು ಹೇಳಿ ನಾನು ಹಾಗೂ ಹಾಗೆಲ್ಲ ಯೋಜನಾಧಿಕಾರಿಗಳಿಗೆ, ಇವತ್ತು ನಮ್ಮ ಈ ಗ್ರಾಮದ ಅಕ್ಕ ತಂಗಿರಿ, ಅಣ್ಣ ತಮ್ಮ, ಮುದ್ದು ಮಕ್ಕಳಿಗೆ ನಮಸ್ಕಾರನ ಮಾಡ್ತಾ, ಖುಷಿ ಆಗ್ತಾಯಿದೆ. ವಿಷಯ ಏನಂದರೆ, ನಮ್ಮ ಇರ್ಬಸಮ್ಮ ಮತ್ತು ಶಿವಣ್ಣ ಇನ್ನೂ ಗಟ್ಟಿದ್ದ, ಅವ ಮನೆ ಕೊಟ್ಟಿದ್ವಿ, ಅದನ್ನು ಯಾರೋ ಕಟ್ಟಿದ್ರು. ಆದರೆ ಒಂದು ವಿಚಾರ ಅಂದರೆ, ಅವ್ರಿಗೆ ಕಟ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ಲದಾಗ ಮತ್ತೊಬ್ಬ ವ್ಯಕ್ತಿ ಬಂದು ಕಟ್ಲಿಕ್ಕೆ ಅಂತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ ಗ್ರಾಮದೊಳಗೆ. ಇವತ್ತು ಸಹ ಅವ್ರಿಗೆ ಸಾಮರ್ಥ್ಯ ಇಲ್ಲ. ನಾನು ಇಲ್ಲಿ 2 ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವತ್ತು ಇಲ್ಲಿದೆ, ಯಾಕಂದರೆ ಅವ್ರ ಟೈಟಲ್ಲೇನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಂದು ಇಂದು ಅಂತಕ್ಕಂಥದ್ದು.
ಇದು ನನಗೆ ಗೊತ್ತಿರಂಗೆ ಇದು 3ನೇ ಮನೆ ಏನೋ ಅನ್ಸುತ್ತೆ ಇರ್ಬಸ ಮುಂದೆ. ಏನಪ್ಪ ಶಿವಣ್ಣ, ಇವತ್ತು ಏನಾಗಿದೆ ಅಂತಕ್ಕಂಥದ್ದು ಖುಷಿ ಸಮಾಜ ಯೋಜನೆ ಅನ್ನೋಕ್ಕಿಂತನೂ ಅವರಿಬ್ಬರಿಗೂ ಭಾಳ ಖುಷಿಯಾಗಿದೆ. ಅದು ನಾವು ಇವತ್ತು ಅವತ್ತು ಮನೆ ಕೊಟ್ಟಾಗ ಏನಾಯ್ತು, ಯಾರೊಬ್ಬರು ಕಟ್ಟಿದ್ರು, ಆದ್ರೆ ಅದ್ರೊಳಗೆ ಮಲ್ಕೊಂಡಾಗ ಎಷ್ಟೊತ್ತಿಗೆ ಬೀಳುತ್ತೋ ಅಂತಕ್ಕಂಥ ಬೈದ ವಾತಾವರಣದಲ್ಲೂ ಅವರಿದ್ರು. ಅಂದು ಎಷ್ಟೊತ್ತಿಗೆ ಬೀಳುತ್ತೋ ಗೊತ್ತಿಲ್ಲ, ಗಾಳಿ ಬಂದರು. ಆ ಥರ ಒಂದು ಪರಿಣಾಮಕಾರಿ ಅನುಷ್ಠಾನ ಅಂತ ಹೇಳಿಕೆ ಇಷ್ಟ. ಅದನ್ನ ಹೆಂಗೆ ತಿಳ್ಕೊಳ್ರಿ, ಹೇಗಾದ್ರೂ ತಿಳ್ಕೊಳ್ಳಿ. ಆದ್ರೆ ಇಂದು ಒಂದು ಯೋಜನೆ ಅಂತಕ್ಕಂಥದ್ದು ಇಷ್ಟು ಪರಿಣಾಮಕಾರಿಯಾಗಿ ಕಡಿಮೆ ಹಂತದಲ್ಲಿ ನೋಡಿ, ನಾವು ಈಗ ಸರ್ಕಾರದ ಮಟ್ಟದಲ್ಲಿ ಅಂದರೆ ಅದಕ್ಕೆ ವರ್ಕ್ ಆರ್ಡರ್ ಕೊಡಬೇಕು, ಅಧಿಕಾರಿಗಳ ಹತ್ರ ಹೋಗಬೇಕು, ಅವ್ರಂತ ಹೋಗ್ತಕ್ಕಂಥ ಶಕ್ತಿ ಇಲ್ಲ. ಧ್ವನಿ ಇಲ್ದರಿಗೆ ಧ್ವನಿ ಆಗ್ತಕ್ಕಂಥ ಯೋಜನೆಗಳಿವು ಧರ್ಮಸ್ಥಳ ಗ್ರಾಮೀಣ ಯೋಜನೆ. ಅವ್ರಿಗೆ ಧ್ವನಿನೇ ಇಲ್ಲ, ಅವತ್ತೂ ಇರಲಿಲ್ಲ, ಇವತ್ತೂ ಇಲ್ಲ. ಆದರೆ ಕಡಿಮೆ ಅವಧಿಯಲ್ಲಿ ಇಷ್ಟು ಪರಿಣಾಮಕಾರಿಯಾಗಿ ಕ್ಷೇತ್ರ ಮಟ್ಟದ ಅಧಿಕಾರಿಗಳಿರ್ಬೋದು ಮತ್ತೆಲ್ಲ ಸಂಬಂಧಿತ ಜಿಲ್ಲಾಧಿಕಾರಿಗಳಿರ್ಬೋದು ಕಡಿಮೆ ಅವಧಿಯಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ನೋಡಿ, ಒಂದು ಕುಟುಂಬ ಮನೆ ಅಂತಕ್ಕಂಥದ್ದು ನೋಡಿ, ಅವ್ರಿಗಿಬ್ಬರಿಗೂ ಮಾಲೀಕತ್ವ. ಇವತ್ತು ಮಾಲೀಕತ್ವ ಹಸ್ತಾಂತರ ಅಂದ್ಕೊಳ್ಳಿ, ಮಾಲೀಕತ್ವ ಹಸ್ತಾಂತರ. ಇವತ್ತು ನಾವು ಅವರಿಗೆ ದುಡ್ಡು ಕೊಟ್ಟಿದ್ರಿ, ಇವರು 1,20,000 ರೂಪಾಯಿ 15,000 ರೂಪಾಯಿ ಕೊಟ್ಟಿದ್ರೆ, ಆ ಅಂದಿನ ಮನೆ ಇಲ್ಲ, ಅವ್ರಿಗೆ 1,10,000 ರೂಪಾಯಿ ಕೊಟ್ಟಿರಿ ಅಂತ ತಿಳ್ಕೊಳ್ಳಿ. ಆ ಮನೆಯೊಳಗೆ ಇಟ್ಟರೆ ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ಅವರು ಅದು ಹಣ ಎಲ್ಲಿ ಇಡ್ಬೇಕು ಅಂತ ವಿಚಾರ ಮಾಡಿದ್ರು. ಅದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊತಿದ್ರಲ್ಲ ಗೊತ್ತಿಲ್ಲ. ಆದರೆ ಆ ಹಣನೇ ಈ ರೀತಿ ನೀವೇ ಅಂದರೆ ಅವತ್ತೇನು ಮಾಡಬೇಕು, ನಾವೇ ಮನೆ ಕಟ್ಟಿಯಬೇಕು. ಸರ್ಕಾರದ ಯೋಜನೆಯಲ್ಲಿ ನಾವು ಸರ್ಕಾರವನ್ನ ಟೀಕೆ ಮಾಡ್ತಾ ಇಲ್ಲ. ಅಂದರೆ ವ್ಯವಸ್ಥಿತವಾಗಿ ವ್ಯವಸ್ಥೆಯಲ್ಲಿ ಪರಿಣಾಮಕಾರಿ ಅನುಷ್ಠಾನ ಹೆಂಗಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯೊಳಗೆ ಹಣವನ್ನು ನೇರವಾಗಿ ಇವ್ರ ಕೈಯಲ್ಲಿ ಕೊಡದೆ ಅವರೇ ನಿಂತ್ಕೊಂಡು ಬಣ್ಣ ಮೇಡಮ್ ಚೈತ್ರಾ ಮೇಡಮ್ ಅವ್ರು ಹೊಡೆದ್ರು ಅಂತ ಕೇಳಿದ್ದೀನಿ. ನೋಡಿ ಅವ್ರು ನೋಡಿ, ಅವ್ರಿಗೆ ನಮ್ದು ಥ್ಯಾಂಕ್ಸ್ ಅವ್ರಿಗೆ ಬರಬೇಕು. ಚೈತ್ರಾ ಮೇಡಮ್ ಅವ್ರು ಬಣ್ಣ ಹೊಡೆದಿದ್ದಾರೆ. ನನಗೆ ಮನೆ ಹೇಳ್ತಾ ಇದ್ದಲ್ಲ ಸರ್, ಅವ್ರು ಹೊಡೆದಾರೆ ಬಣ್ಣ ಅಂತ. ಅಂದರೆ ಆ ಕ್ಷೇತ್ರ ಮಟ್ಟ ಕೆಲಸ ಮಾಡ್ತಕ್ಕಂಥ ನೀವು ಇಷ್ಟು ಎಲ್ಲ ಗಣ್ಯರು ಕರೆಸ್ತಕ್ಕಂಥದ್ದು, ನೀವೇನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡೋದ್ರಲ್ಲಿ ನಿಮ್ಮ ಪಾತ್ರ, ಕ್ಷೇತ್ರ ಮಟ್ಟದ ಅಧಿಕಾರಿಗಳ ಪಾತ್ರ ಭಾಳ ಪರಿಣಾಮಕಾರಿ ಇದೆ ಅಂತಕ್ಕಂಥ. ಆಮೇಲೆ ಜೀವನದಲ್ಲಿ ಇಷ್ಟು ವರ್ಷದ ಅವಧಿಯಲ್ಲಿ 50 ವರ್ಷದ ಅವಧಿಯಲ್ಲಿ ಹಸ್ತಾಂತರ ಕಾರ್ಯಕ್ರಮದೊಳಗೆ ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದು. ಯಾಕಂದರೆ ನಮ್ಮ ಹಸ್ತಾಂತರಗಳು ಇರ್ತವೆ, ಸರ್ಕಾರದ ಮಟ್ಟದಲ್ಲಿ ಹಸ್ತಾಂತರ ಹೆಂಗಿರುತ್ತೆ ಅಂದ್ರೆ ಪತ್ರ ಕೊಟ್ಬಿಡ್ತೀವಿ, ಪತ್ರ ಕೊಡ್ತೀವಿ, ಕೊಡೋದಿಲ್ಲ, ಹೀಗಿರುತ್ತೆ. ಆದರೆ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಪ್ರಕ್ರಿಯೆ ಇದೆ. ಅಲ್ಲಿ ತನ್ನದೇ ಆಗಿರೋ ಸಿದ್ಧಾಂತಗಳಿದಾವೆ. ಆ ಸಿದ್ಧಾಂತಕ್ಕೆ ಅನುಗುಣವಾಗಿ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳು ನಿಯಮಗಳಿಗೆ ಅನುಗುಣವಾಗಿ ಪರಿಣಾಮಕಾರಿಯಾಗಿ ಆ ಒಂದು ಯೋಜನೆ ಅನುಷ್ಠಾನ ಮಾಡಿದಾಗ ಮಾತ್ರ ಅದಕ್ಕೊಂದು ಸಫಲ ಆಗುತ್ತೆ ಆ ಯೋಜನೆ. ಇಲ್ಲರ ಆ ಯೋಜನೆಗಳು ಸಫಲ ಆಗೋದಿಲ್ಲ. ಸರ್ಕಾರಿ ಯೋಜನೆಗಳು ಭಾಳದಾವೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳು ಭಾಳದಾವೆ. ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳು ಪರಿಣಾಮಕಾರಿಯಾಗಿ ಈ ಥರ ಇದು ನಂದೇ ಮನೆ ಅಂತ ಬಣ್ಣ ಹೊಡಿಬೇಕಾದ್ರೆ ಅಷ್ಟು ಈಜಿನಾ ಅಂತ ಒಂದು ಸುಮ್ಮನೆ ಕ್ವಶನ್ ಮಾಡ್ಕೊಂಡ್ರಿ. ಕ್ಷೇತ್ರ ಮಟ್ಟದ ಅಧಿಕಾರಿ ತಾವೆಲ್ಲ ಕೆಲಸ ಮಾಡಿದ್ದೀರಾ. ಇಲ್ಲೇನಾಗುತ್ತೆ ಅಂದರೆ ಈ ಹಸ್ತಾಂತರ ಕಾರ್ಯಕ್ರಮದ ನೀವೆಲ್ಲ ಭಾಗವಹಿಸಿ ಆಮೇಲೆ ಅವ್ರು ನಮ್ಮನೆ ಕರೀಲಿಕ್ಕೆ ಬಂದರು. ನಾನು ಅವ್ರಿಗೆ ಒಂದು ವಿಷಯ ಹೇಳಿದೆ, ಹನುಗೌಡ್ರನ್ನ ಕರಿಬೇಡ್ರಿ, ಧರ್ಮಸ್ಥಳ ಕಾರ್ಯಕ್ರಮ ಹನುಗೌಡ್ರು ಕರೆಯಕ್ಕೆ ಬರ್ತಾರೆ ಅವರು. ನಾನು ಹೇಳಿದೆ, ನಮ್ಮ ಊರಾಗ ಒಂದು ಕಮಿಟಿ ಮಾಡ್ಕೊಂಡ್ವಿ, ನಮ್ಮ ಊರಾಗ ಹಿರಿಯರು ಅಂತ ಮಾಡಿದ್ದೀವಿ, ನೀವೇನಿದ್ರು ನಮ್ಮ ಶ್ರೀಕಾಂತ್ ಹೇಳ್ಬಿಡ್ರಿ ಅಂತ. ಯಾಕಂದ್ರೆ ಮೇಲೆ ಸಿಕ್ಕರಿಂದ ಏನೋ ಹಾಕಿದ್ರು ಸೀದಾ ಬಂದು ಎಲ್ಲರಿಗೂ ಮುಟ್ಟುತ್ತೆ ಅಂತ, ಕಮಿಟಿಯರ್ ಎಲ್ಲರಿಗೂ ಮುಟ್ಟುತ್ತೆ, ಹಿರಿಯರು ಬರ್ತಾರೆ ಆ ವೇದಿಕೆಗೆ ಅಂತ. ಖುಷಿಯಾಗಿತ್ತೇನೆಂದರೆ ಇವತ್ತು ನಮ್ಮ ಇರೋಸಮ್ಮನ ಮನೆ ಹಬ್ಬ ಅಂತ ಸ್ವಲ್ಪ ಹೇಳಿಬಿಟ್ಟಿದ್ರೆ ನಾವು ಏನನ್ನು ತರ್ತಿದ್ವಿ ನಮ್ಮ ಶಿವಾ ಸರ್ ತಂದಂಗೆ. ಇದು ನಿಜವಾಗ್ಲೂ ಅವ್ರ ಗೃಹ ಪ್ರವೇಶನ ಇವತ್ತು ಅಲ್ವಾ. ಎಲ್ಲ ಒಂದು ಕಡೆ ಮನಸ್ಸಿಗೆ ನಮಗೆ ಅನಂತರ ಭಾಸ ಆಯಿತು. ಶಿವಾ ಸರ್ನ ಅದು ಒಳಗೆ ಕೂತ್ಕೊಂಡಾಗ ನೋಡಿದೆ ನಾನು, ಅವ್ರು ತಂದಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರಿಗೆ ಏನಿದೆ ಅಂತ ಹಿಂಗೆ ಅಂದಾಗ ನಾವು ಒಂದೇನೋ ಕಾಣಿಕೆ ನಮ್ಮ ಆಗಿದ್ದು ಅಲ್ಪ ಕಾಣಿಕೆ ಅಂತ ತಂದು ಕೊಡ್ತಿದ್ವಿ ಅಂತ. ಆದರೂ ಕೊಡೋಣ, ಅದೇನೇ ಇರಲಿ. ಹೀಗೆ ಅವತ್ತಿನ ಭದ್ರತೆ ವ್ಯವಸ್ಥೆಗೂ ಇವತ್ತಿಗೂ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅಂದರೆ ಅಚ್ಚುಕಟ್ಟಾಗಿ ನೋಡಿ, ಒಂದು ಮನೆ ಅಂದರೆ ಮಾಲೀಕತ್ವ, ಅವನ ಗುರುತು,